ಹಾಯ್ ಹಲೋ ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ. ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸರ್ ಇದು ಎಲ್ಲ ಫೇಕ್ ಅಂತ ಭಾಳ ಜನ ಹೇಳಿದ್ರೆ ಇದು ಫೇಕ್ ಅಲ್ಲ, ಇನ್ನೂ ಕೂಡ ವೆಬ್ಸೈಟಲ್ಲಿ ಇದೆ, ಕೇದವ್ರು ಕೊಟ್ಟಿದ್ದಾರೆ, ಬೇಕಾದ್ರೆ ಇವ್ರಿಗೆ ಫೋನ್ ಮಾಡಿ ಕೇಳಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ ನೋಡಿ. ಓಕೆ, 08023460460. ಓಕೆ, ಇಮೇಲ್ ಐ ಡಿ ಕೂಡ ಇದೆ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿರುವಂಥ ವಿದ್ಯಾರ್ಥಿಗಳೇ ಕೆ ಆಫೀಸ್ಗೆ ಹೋಗಿಬಿಟ್ಟು ನೀವು ಭೇಟಿಯಾಗಿ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ, ಈ ಫ್ಲಾಶ್ ನೀವು ಸ್ವಲ್ಪ ವೇಟ್ ಮಾಡಿ, ನೆಕ್ಸ್ಟ್ ಬರೋದು ನಿಮಗೆ ಅಪ್ಕಮಿಂಗ್ 4th ಎಕ್ಸಾಮಿನೇಷನ್ ಅಂತ ಈ ಒಂದು PDF ನಿಮಗೆ ಅವೈಲೇಬಲ್ ಇನ್ನೂ ಕೂಡ ಇದೆ. ಓಕೆ, ಟೋಟಲ್ ಆಗಿ ಬಂದುಬಿಟ್ಟು 2572 ಒಂದು ಹುದ್ದೆಗಳು ಇದ್ದಾವೆ, ಒಟ್ಟು ಹುದ್ದೆಗಳು. ಸೊ ಅದು ಆದಷ್ಟು ಬೇಗನೆ ಕಾಲ್ಫರ್ಮ್ ಮಾಡ್ತಾ ಇದೆ, 100% ನಿಜ. ಬೇಕಾದರೆ ನೀವು ಕೇದವರೇ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ಆಯಿತಾ? ಅದ್ರ ಬಗ್ಗೆ ಏನೂ ಕೂಡ ಸಂದೇಹ ಇಲ್ಲ. ಬಟ್ ಏನಪ್ಪ ಅಂದರೆ ಆದಷ್ಟು ಬೇಗನೆ ಒಂದು ಅಪ್ಲಿಕೇಶನ್ ಒಂದು ಲಿಂಕನ್ನು ಬಿಡ್ತಾರೆ, ಆನಂತರ ಅಪ್ಲೈ ಮಾಡ್ಕೋಬೋದು. ಇದು 100% ಒಂದು SDFD ಒಂದು ಜಾಬ್ಸೇ, ಆಯಿತಾ? ಇಲ್ಲೇ ಕೂಡ ಕೊಟ್ಟಿದ್ದಾರೆ ನೋಡಿ. ಓಕೆ, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಆಯಿತಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಕೆಲವೊಂದು ಜಾಬ್ಸ್ ಬಂದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲು ಬಂದ್ಬಿಟ್ಟು ಯಾರು ವಿಡಿಯೋ ಮುಖಾಂತರ, ಸೊ ನೀವೇನಾದರೂ BE ಅಥವಾ ಯಾವುದಾದ್ರೂ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದರೆ, ಓಕೆ, ಇಲ್ಲಪ್ಪ BCA ಮಾಡಿರ್ತಾರೆ, MCA ಅಥವಾ ಬರೀ ಡಿಪ್ಲೊಮಾ ಮಾಡಿರ್ತೀನಿ ರೆಸ್ಪೆಕ್ಟಿವ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮುಖಾಂತರ, ಸೊ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸಾಕಷ್ಟು ಪೋಸ್ಟ್ಗಳು ನಿಮಗೆ VT ಮುಖಾಂತರ ಸಿಗ್ತಾ ಇದೆ, ಅದಕ್ಕೆ ತಪ್ಪದೆ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಒಂದು ಇಂಟರ್ವ್ಯೂ ಇದೆ, ಅದಕ್ಕೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಯಾರು BE ಅಥವಾ MTech ಮಾಡಿರ್ತೀರಾ, ಓಕೆ, ಸೊ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಯಾರು ಮಾಡಿರ್ತೀರಾ ಸ್ಪೆಷಲಿ ಅವರು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಕೂಡ ಒಳ್ಳೆ ಪೇ ಸ್ಕೇಲ್ ಇರುತ್ತೆ, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಯಾರು ಇವಾಗ MSc ಮಾಡಿರ್ತೀರಾ, ಓಕೆ, ಸೊ ಬರೀ MSc ಮಾಡಿಬಿಟ್ಟು ಒಂದು ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ದಲ್ಲಿ ಅಥವಾ ಯಾವುದೋ ಒಂದು ಬ್ರಾಂಚಲ್ಲಿ ಇತ್ತಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವಂಥ ಒಂದು ಫೀಲ್ಡ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಪೇ ಸ್ಕೇಲ್ ಬಂದುಬಿಟ್ಟು ನಿಮಗೆ 56,000 ಪ್ಲಸ್ 27% HR ಪರ್ ಮಂತ್ ಇರುತ್ತೆ. ಓಕೆ, ಸೊ ಇದ್ರ ಕೂಡ ಒಂದು ಇಂಟರ್ವ್ಯೂ ಇರುತ್ತೆ, ಆ ಮುಖಾಂತರ ಯು ವಿಲ್ ಬಿ ಸೆಲೆಕ್ಟೆಡ್. ಓಕೆ, ಇದು ಕೂಡ ಸ್ಪೆಷಲಿ ಯಾರು MSc ಮಾಡಿದರೆ ಅದಕ್ಕೂ ನಿಮಗೆ ಸೂಟ್ ಆಗುತ್ತೆ, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಯಾರು ಇವಾಗ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಮುಖಾಂತರ ನೀವು ಏನಾದರೂ ಇವಾಗ ಮೈಕ್ರೋಬಯಾಲಜಿ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಅಲ್ಲಿ MSc ಮಾಡಿದರೆ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಒಳ್ಳೆ ಪೇ ಸ್ಕೇಲ್ ಇರುತ್ತೆ. 11ನೇ ತಾರೀಕು. ಸೊ ನಿಮಗೆಲ್ಲ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಒಂದ್ಸಲ ಈ PDF ರೀಡೌಟ್ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯನ್ ನೇವಿ ಮುಖಾಂತರ ಕೂಡ ಯಾರು ಇಂಡಿಯನ್ ನೇವಿಯಲ್ಲಿ ಒಂದು ಭರ್ತಿ ಆಗಬೇಕಪ್ಪ ಅಂತಂದರೆ BE BTech ಮಾಡಿದರೆ ಒಳ್ಳೆ ಒಂದು ಅಪಾರ್ಚುನಿಟಿ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು HAL, ಓಕೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಖಾಂತರ ಇದೆ. ಸೊ ಇಲ್ಲಿ ಯಾರು ನೀವು ಅಲ್ಲಿ PUC ಮಾಡಿರ್ತೀರಾ ಪ್ಲಸ್ ನಿಮಗೆ ಒಂದು ವ್ಯಾಲಿಡ್ ಸರ್ಟಿಫಿಕೇಟ್ ಇರುತ್ತೆ, ಟ್ರೈನಿಂಗ್ ಇನ್ ಫಸ್ಟ್ ಏಡ್, ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಒಳ್ಳೆ ಪೇ ಸ್ಕೇಲ್ ಇರುತ್ತೆ, ಆಯಿತಾ? ಸೊ ಈ ಬರೀ ಸೆಕೆಂಡ್ PUC ಮೇಲೆ ಭಾಳ ಜನ ಕೇಳ್ತಾ ಇರ್ತಾರೆ, ಅದಕ್ಕೆ ಈ ಒಂದು ಜಾಬ್ ನಿಮಗೆ ಸೂಕ್ತವಾಗುತ್ತೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಾಕ್ ಇನ್ ಸೆಲೆಕ್ಷನ್ ಇದೆ. ಇದು ನಿಮಗೆ ಏನಪ್ಪ ಅಂದರೆ ಒಂದು ಇಂಟರ್ವ್ಯೂ ಇರುತ್ತೆ. ಇದಕ್ಕೆ ನಿಮಗೆ ಯಾರು ಡಿಪ್ಲೊಮಾ ಇನ್ ಫಾರ್ಮಸಿ ಅವ್ರ ಬ್ಯಾಚುಲರ್ ಇನ್ ಫಾರ್ಮಸಿ ಮಾಡಿರ್ತೀರ ಫ್ರೆಷರ್ಸೇ ಅಪ್ಲೈ ಮಾಡ್ಕೊಳ್ಳಿ. ಒಂದು ಇಂಟರ್ವ್ಯೂ ಇದೆ, ಅದಕ್ಕೆ ಅಟೆಂಡ್ ಆಗಿ, ಟೈಮ್ನೂ ಕೂಡ ಇದೆ, ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ನಿಮಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ಓಕೆ, ಅದ್ರ ಮುಖಾಂತರ ಕಾಲ್ಫರ್ಮ್ ಆಗಿದೆ, ಬಟ್ ಇಲ್ಲೇನಪ್ಪ ಅಂದರೆ ಎಕ್ಸಾಮಿನೇಷನ್ ಇದೆ. ಸೊ ಇದು ನಿಮಗೆ ಓಪನಿಂಗ್ ಡೇಟು ನಿಮಗೆ ಆಲ್ಮೋಸ್ಟ್ ಚಾಲೂ ಆಗಿದೆ, ಅದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಸೊ ಪೋಸ್ಟ್ ಆಫೀಸ್ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಯಾರು ಇವಾಗ ಸ್ಪೆಷಲಿ ಕೆಲವೊಂದು ಗ್ರ್ಯಾಜುಯೇಷನ್ ಮಾಡಿರ್ತೀರಾ, ಓಕೆ, ಅವರಿಗೆ ಒಂದು ಸೂಪರ್ವೈಸರ್ ತೊಗೋತಾ ಇದ್ದಾರೆ. ಸೊ ಇದಕ್ಕೆ ಪರ್ಮನೆಂಟ್ ಬೇಸಿಸ್ ಮೇಲೆ, ಓಕೆ, ಪೇ ಸ್ಕೇಲ್ ಚೆನ್ನಾಗಿದೆ. ಇದರದ್ದು ಒಂದು PDF ನಿಮಗೆ ಶೇರ್ ಮಾಡ್ತೀರಿ. ಪೇ ಸ್ಕೇಲ್ ಬಂದುಬಿಟ್ಟು 35,000 ಇದೆ, ಆಯಿತಾ? ಸೊ SDFD ಆದಷ್ಟು ಬೇಗನೆ ಒಂದು ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡ್ತಾರೆ, ಡೋಂಟ್ ವರಿ. ಭಾಳ ಜನ ಕೇಳ್ತಾ ಇದ್ದರೆ, ಸೊ ಬರೀ ಸೆಕೆಂಡ್ PUC ಮೇಲೆ 10th ಮೇಲೆ 8th ಮೇಲೆ ಬೇರೆ ಬೇರೆ ಜಾಬ್ಸ್ ಬರ್ತಾ ಇರುತ್ತೆ. ಇದರಲ್ಲಿ ಬರೀ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಖಾಂತರ ಬರೀ ಸೆಕೆಂಡ್ PUC ಮೇಲೆ ಕಾಲ್ಫರ್ಮ್ ಆಗಿದೆ. ಎಲ್ಲ ಕೂಡ ಬೇರೆ BE ಅಥವಾ BTech ಮಾಡಿದವರಿಗೆ ಸಾಕಷ್ಟು ಜಾಬ್ಸ್ ಇದ್ದಾವೆ. ಓಕೆ, ಡೋಂಟ್ ವರಿ. ಮುಂದಿನ ವಿಡಿಯೋದಲ್ಲಿ ಬರುವಂಥ ವಿಡಿಯೋದಲ್ಲಿ 10th ಮೇಲೆ 8th ಮೇಲೆ ಸೆಕೆಂಡ್ PUC ಮೇಲೆ ಸಾಕಷ್ಟು ವಿಡಿಯೋಸ್ ಬರ್ತಾನೆ ಇರುತ್ತೆ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲರೂ ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಲೇಬೇಕು, ಸೊ ದಟ್ ಅದ್ರ ತಕ್ಕಂಥ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ, ಎಸ್ಪೆಷಲಿ ಗೌರ್ಮೆಂಟ್ದು ಅಷ್ಟೇ. ಓಕೆ, ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.